ಈಗ ನಮ್ಮ ಜೊತೆ ನ್ಯೂಸ್ 18ನ ಸಂಪಾದಕರಾಗಿರುವಂತಹ ಹರಿಪ್ರಸಾದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಹರಿಪ್ರಸಾದ್, ಸದ್ಯಕ್ಕೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಇನ್ನಿಲ್ಲ ಅನ್ನುವಂಥದ್ದು ಅರಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಇವರ ಒಂದು ಸಾಧನೆಯನ್ನ ನೆನಪು ಮಾಡೋದಾದ್ರೆ, ಇವರ ಸಾಧನೆಗಳನ್ನ ನೆನಪು ಮಾಡೋದಾದ್ರೆ ಈ ಕ್ಷಣದಲ್ಲಿ ಅಂತ ಮನಮೋಹನ್ ಸಿಂಗ್ ಅವರ ನಿಧನ ನಿಜಕ್ಕೂ ಕೂಡ ಭಾರತದ ರಾಜಕಾರಣದಲ್ಲಿ ಅತ್ಯಂತ ಮಹತ್ವದ ವ್ಯಕ್ತಿಯನ್ನ ಭಾರತ ರಾಜಕಾರಣ ಇವತ್ತು ಕಳ್ಕೊಂಡಿರುವಂತದ್ದು. ಯಾಕಂದ್ರೆ ಭಾರತದ ಆರ್ಥಿಕ ಗತಿಯನ್ನ ಬದಲಿಸಿದಂತಹ ನಾಯಕ ಅಂತಿದ್ರೆ ಅದು ಮನಮೋಹನ್ ಸಿಂಗ್, ಡಾಕ್ಟರ್ ಮನಮೋಹನ್ ಸಿಂಗ್ ಅಂತಲೇ ಉಲ್ಲೇಖ ಮಾಡ್ತೀವಿ. ಯಾವುದೇ ಸಂದರ್ಭದಲ್ಲೂ ಕೂಡ ಭಾರತದ ಆರ್ಥಿಕ ಶಕ್ತಿಯಾಗಿ ಇವತ್ತು ಭಾರತದ ಅಭಿವೃದ್ಧಿ ದರ ಏರುಗತಿಯಲ್ಲಿ ಭಾರತ ಸಾಗ್ತಾ ಇದ್ದು ವಿಶ್ವದ ನಂಬರ್ 3ನೇ ಇಕಾನಮಿಯಾಗಿ ಬೆಳೆಯುವಂತಹ ಹಂತಕ್ಕೆ ಬಂದು ತಲುಪಿರುವಂತದ್ರಲ್ಲಿ ಬಹಳ ಮುಖ್ಯವಾದಂತಹ ದೊಡ್ಡ ಕೊಡುಗೆ ಇರುವಂತದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರದ್ದು ಅನ್ನುವಂಥದ್ದನ್ನ ನಾವು ಮರೆಯೋ ಹಾಗಿಲ್ಲ. ಯಾಕಂದ್ರೆ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಸುಧಾರಣೆಗಳು, ಮನಮೋಹನ್ ಸಿಂಗ್ ಅವರನ್ನ ಮೌನ ಮೋಹನ್ ಸಿಂಗ್ ಅಂತ ಕರಿತಾ ಇದ್ರು. ಮಾತು ಕಡಿಮೆ ಇತ್ತು, ಆದರೆ ತನ್ನ ಕೆಲಸದ ಮೂಲಕವಾಗಿ ಅವ್ರಿಗೆ ಅಚಲವಾದಂತಹ ವಿಶ್ವಾಸ ಇತ್ತು. ಮತ್ತು ವಿಶೇಷವಾಗಿ ಪ್ರಧಾನಮಂತ್ರಿಯಾಗಿ ತಮ್ಮ ಕಡೆಯ ಸುದ್ದಿಗೋಷ್ಠಿಯಲ್ಲಿ ಅವರು ಹೇಳಿದಂತಹ ಮಾತು ಇವತ್ತು ಅವರು ಇತಿಹಾಸದ ಪುಟವನ್ನ ಸೇರಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಆ ಮಾತು ಕೂಡ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಇತಿಹಾಸ ನನ್ನ ಬಗ್ಗೆ ನಿಖರವಾಗಿ ಹೇಳುತ್ತೆ ಅನ್ನುವಂತಹ ವಿಶ್ವಾಸವನ್ನು ಅವರು ಇಟ್ಟುಕೊಂಡಿದ್ರು ಆ ಕಡೆಯ ಸುದ್ದಿಗೋಷ್ಠಿಯಲ್ಲಿ. ಅಂದ್ರೆ ಯಾಕೆ ಕಡೆಯ ಸುದ್ದಿಗೋಷ್ಠಿಯಲ್ಲಿ ಅಂತದೊಂದು ಮಾತನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹೇಳಿದ್ರು ಅಂತ ಹೇಳಿದ್ರೆ, ಅವರ 2ನೇ ಅವಧಿಯ ಪ್ರಧಾನಮಂತ್ರಿ ಆಗಿದ್ದಂತಹ 2ನೇ ಅವಧಿಯಲ್ಲಿ ಸಾಕಷ್ಟು ಟೀಕೆಗಳಿಗೆ ಗುರಿಯಾಗಿದ್ದಂತಹವರು ಡಾಕ್ಟರ್ ಮನಮೋಹನ್ ಸಿಂಗ್. ಆದ್ರೆ ಅವತ್ತು ಅವರು ಕಡೆಯ ಸುದ್ದಿಗೋಷ್ಠಿಯಲ್ಲಿ ಅವರೊಂದು ಮಾತನ್ನು ಹೇಳಿದ್ರು, ನನ್ನ ಇತಿಹಾಸ ನನ್ನ ವಿಚಾರದಲ್ಲಿ ಸತ್ಯವನ್ನ ಹೇಳಬಹುದು, ನನ್ನ ವಿಚಾರದಲ್ಲಿ ಇಷ್ಟೊಂದು ಕ್ರೂರಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಶ್ವಾಸ ಇತ್ತು. ಇವತ್ತು ಖುದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇತಿಹಾಸದ ಪುಟವನ್ನ ಸೇರಿದ್ದಾರೆ. ಆದ್ರೆ ಮನಮೋಹನ್ ಸಿಂಗ್ ಅವರು ಬಿಟ್ಟು ಹೋಗಿರುವಂತಹ ಅನೇಕ ಕೊಡುಗೆಗಳು ಈ ದೇಶದಲ್ಲಿ ಬಹಳ ಬಹಳ ವರ್ಷಗಳ ಕಾಲ ಉಳಿಯುವಂತದ್ದು ಇದ್ದೇ ಇರುವಂತದ್ದು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2004ರಲ್ಲಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಂಥದ್ದು ಒಂದು ಅಚ್ಚರಿಯ ಆಯ್ಕೆನೇ ಆಗಿದ್ರು. ಅವ್ರನ್ನ ರಿಮೋಟ್ ಕಂಟ್ರೋಲ್ ಪ್ರಧಾನಮಂತ್ರಿ ಅಂತೇಳಿ ಕರಿತಾ ಇದ್ರು. ಯಾಕಂದ್ರೆ ಅವರು ಜನರ ಮ್ಯಾಂಡೇಟ್ ಅವತ್ತು UPA ಅಥವಾ ಒಂದು ಯಾವುದೇ ಒಂದು ಪಕ್ಷದ ಪರವಾಗಿ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಸಂಭವಿಸಿದಂತ ಒಂದು ರಾಜಕೀಯ ಬೆಳವಣಿಗೆಗಳ ನಡುವೆಯಲ್ಲಿ UPA ಅನ್ನುವಂಥದ್ದು ಫಾರ್ಮ್ ಆಗಿ ಆ UPA ಇಂದ ಪ್ರಧಾನಮಂತ್ರಿ ಆಗುವಂತ ಒಂದು ಅವಕಾಶ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಒದಗಿ ಬಂದಂತದ್ದು ಒಂದು ವಿಚಿತ್ರ ಸನ್ನಿವೇಶದಲ್ಲಿ. ಆದ್ರೆ ಅದನ್ನ 10 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಆಡಳಿತ ನಿಭಾಯಿಸಿದಂತಹ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಹುದ್ದೆಯ ಗರಿಮೆಯನ್ನ ಮೇಲ್ಮಟ್ಟಕ್ಕೆ ಕೊಂಡೊಯ್ಯುವಂತಹ ನಿಟ್ಟಿನಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಸ್ಸಂಶಯವಾಗಿ ಕೆಲಸ ಮಾಡಿದಂತಹ ವ್ಯಕ್ತಿ, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮತ್ತು 1991ರಲ್ಲಿ ಭಾರತದ ಆರ್ಥಿಕತೆಯನ್ನ ವಿಭಿನ್ನ ದಿಕ್ಕಿಗೆ ತೆಗೆದುಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಮನಮೋಹನ್ ಸಿಂಗ್ ಅವರನ್ನ ಆಯ್ಕೆ ಮಾಡಿಕೊಂಡಂತವರು PV ನರಸಿಂಹರಾಯರು ತಮ್ಮ ಕ್ಯಾಬಿನೆಟ್ ನಲ್ಲಿ ಮಂತ್ರಿಯಾಗಿ ಹಣಕಾಸು ಸಚಿವರಾಗಿ ನೀವು ಅಧಿಕಾರವನ್ನ ಸ್ವೀಕರಿಸಬೇಕು ಅಂತ ಕರೆದಾಗ ಅವರಿನ್ನೂ ಕೂಡ ರಾಜಕಾರಣಿ ಆಗಿರ್ಲಿಲ್ಲ. 1992ರಿಂದ 2020ರವರೆಗೂ ಕೂಡ ಅವರು ರಾಜ್ಯಸಭಾ ಸದಸ್ಯರು ಸುಮಾರು 3 ದಶಕಗಳ ಕಾಲ ಅವರು ಭಾರತದ ರಾಜಕೀಯದಲ್ಲಿ ಬಹಳ ಮಹತ್ವದ ಸ್ಥಾನಗಳನ್ನ ಅಲಂಕರಿಸಿದಂತವರು, ದೇಶದ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದಂತವರು, ದೇಶದ ಪ್ರಧಾನಮಂತ್ರಿಯಾಗಿ 10 ವರ್ಷಗಳ ಕಾಲ ಕೆಲಸ ಮಾಡಿದಂತವರು ಮತ್ತು ಒಬ್ಬ ಪಂಡಿತನಾಗಿದ್ದಂತಹ ವ್ಯಕ್ತಿ. ಅವರ ಪಾಂಡಿತ್ಯ ಬಹಳ ದೊಡ್ಡದಿತ್ತು. ಆರ್ಥಿಕತೆಯ ವಿಚಾರದಲ್ಲಿ ಅವರ ಪಾಂಡಿತ್ಯ ಬಹಳ ದೊಡ್ಡದಿತ್ತು. ಭಾರತ ತನ್ನ ಹಳೆಯ ಟ್ರೆಂಡಿನ ಮೂಲಕವಾಗಿ ಸಾಗಿದ್ರೆ ಭಾರತದ ಮೇಲಿರುವಂತಹ ಭಾರಗಳನ್ನ ಕೆಳಗಿಳಿಸುವಂತದ್ದು ಕಷ್ಟ ಆಗಬಹುದು ಅನ್ನುವಂಥದ್ದನ್ನ ಅವರು ಮನಗಂಡಿದ್ರು. ಹೀಗಾಗಿನೇ PV ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಜೋಡಿ ಭಾರತದ ಆರ್ಥಿಕತೆಯನ್ನ ಜಾಗತೀಕರಣಕ್ಕೆ ತೆರೆದುಕೊಳ್ಳುವಂತೆ ಒಂದು ನಿರ್ಧಾರವನ್ನ ಕೈಗೊಂಡಂತಹ ಸಂದರ್ಭ ಇದೆಯಲ್ಲ, ಬಹಳ ಮುಖ್ಯವಾಗಿ ಅವತ್ತು ಆ ನಿರ್ಧಾರಗಳನ್ನ ಕೈಗೊಂಡಾಗ ಎದುರಾಳಿ ಅಂದ್ರೆ ಪ್ರತಿಪಕ್ಷದ ನಾಯಕರಾಗಿದ್ದಂತಹ ವಾಜಪೇಯಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ PV ನರಸಿಂಹರಾಯರು ಕೂಡ ಮಾಡಿದ್ರು. ಮತ್ತು PV ನರಸಿಂಹರಾಯರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಅವರು ತಮ್ಮ ಬಜೆಟ್ ಮಂಡನೆಯನ್ನ ಮಾಡಿದ ನಂತರ ಅಟಲ್ ಬಿಹಾರಿ ವಾಜಪೇಯಿ ಅವರು
ಆ ಒಂದು ಬಜೆಟ್ನ ಮೇಲಿನ ಭಾಷಣದ ಸಂದರ್ಭದಲ್ಲಿ, ಅದರ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಬಜೆಟ್ನ ಅನೇಕ ಅಂಶಗಳನ್ನ ತೀವ್ರವಾಗಿ ಟೀಕೆ ಮಾಡಿದ್ರು. ಆ ಟೀಕೆಯ ಆಘಾತ ಇಷ್ಟರ ಮಟ್ಟಿಗೆ ಒಬ್ಬ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ಆಗಷ್ಟೇ ರಾಜಕಾರಣಕ್ಕೆ ಕಾಲಿಟ್ಟಿದ್ದಂತಹ ಮನಮೋಹನ್ ಸಿಂಗ್ ಅವ್ರನ್ನ ಕಾಡಿತ್ತು ಅಂತ ಹೇಳಿದ್ರೆ, ತಾನು ಮಂತ್ರಿಯಾಗಿ ಮುಂದುವರಿಬೇಕೋ ಬೇಡವೋ ಅನ್ನುವಂತಹ ರೀತಿಯಲ್ಲಿ ಯೋಚನೆ ಮಾಡುವಷ್ಟು ಹಂತಕ್ಕೂ ಹೋಗಿದ್ರಂತೆ. ಆದ್ರೆ ನಂತರ ವಾಜಪೇಯಿ ಅವರು ಅವರಿಗೆ ಕರೆ ಮಾಡಿ, ಇಲ್ಲ ನಾನು ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ನಾನು ಮಾಡಬೇಕಾಗಿರುವಂತಹ ಮಾತುಗಳನ್ನು ಹೇಳಿದ್ದೀನಿ, ಆದ್ರೆ ಒಬ್ಬ ಆಡಳಿತದ ಪಕ್ಷದ ಮಂತ್ರಿಯಾಗಿದ್ದುಕೊಂಡು ತಾವು ತಮ್ಮ ಕೆಲಸವನ್ನ ಮುಂದುವರಿಸಿ ಅನ್ನುವ ರೀತಿಯಿಂದ, ಅಂದ್ರೆ ಅಂಥದ್ದೊಂದು ಸೌಹಾರ್ದಯುತವಾದಂತಹ ರಾಜಕಾರಣದ ವ್ಯವಸ್ಥೆ ನಮ್ಮ ದೇಶದಲ್ಲಿ ಅವತ್ತು ಇತ್ತು ಅನ್ನುವಂಥದ್ದನ್ನು ಕೂಡ ನಾವು ಇಲ್ಲಿ ಸ್ಮರಿಸ್ಕೊಳ್ಬಹುದು. ಬಹಳ ಟಾಲೆಸ್ಟ್ ಲೀಡರ್ಗಳು ಆಗಿ ವಾಜಪೇಯಿ ಅವರು ಭಾರತದ ರಾಜಕಾರಣದಲ್ಲಿ ಅವರ ನಿಲುವುಗಳು ಅಷ್ಟು ಸ್ಪಷ್ಟತೆಗಳನ್ನ ಹೊಂದಿದ್ವು ಅನ್ನುವಂಥದ್ದು. ಮನಮೋಹನ್ ಸಿಂಗ್ ಅವರು ನಿಜಕ್ಕೂ ಕೂಡ ಅವರೊಬ್ಬ ರಾಜಕಾರಣಿಯಾಗಿ, ಕೇವಲ ರಾಜಕೀಯ ವ್ಯಕ್ತಿಯಾಗಿ ನಾವು ಅವ್ರನ್ನ ನೋಡಿದ್ರೆ ಅವರಲ್ಲಿ ಬಹಳಷ್ಟು ರಾಜಕೀಯದ ಗುಣಗಳು ಬಹಳ ಕಡಿಮೆ ಇದ್ವು. ಆದ್ರೆ ಆರ್ಥಿಕತೆಯ ದೃಷ್ಟಿಯಿಂದ ನೋಡಿದಾಗ ಅವರ ನಿರ್ಧಾರಗಳು ಬಹಳ ಗಟ್ಟಿತನದ ನಿರ್ಧಾರಗಳಾಗಿದ್ವು. ಮತ್ತು ಮನಮೋಹನ್ ಸಿಂಗ್ ಅವರ ಆಡಳಿತದ ಅವಧಿ, 10 ವರ್ಷದ ಆಡಳಿತದ ಅವಧಿಯಲ್ಲಿ ವಿಶೇಷವಾಗಿ ಮೊದಲ ಅವಧಿ UPA 1 ಏನಿದೆ, UPA 1 ಅತ್ಯಂತ ಸಕ್ಸಸ್ಫುಲ್ ಟೆನ್ಯೂರ್ ಅಂತಲೇ ಹೇಳ್ಬಹುದು ಅದನ್ನ, ಕಾಂಗ್ರೆಸ್ನ ಪಾಲಿಗೆ ಮತ್ತು UPA ಪಾಲಿಗೆ. ಯಾಕಂದ್ರೆ ಕಾಂಗ್ರೆಸ್ 2000ನೇ ಇಸವಿಯ ನಂತರ ಮೊದಲ ಬಾರಿಗೆ 200ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗಿದ್ದು ಕೂಡ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂತಹ ಅವಧಿಯಲ್ಲಿ 2009ರ ಚುನಾವಣೆಯಲ್ಲಿ ಅನ್ನುವಂಥದ್ದು ಅವರ ಆಡಳಿತ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪುವುದರಲ್ಲಿ ಯಶಸ್ವಿಯಾಗಿತ್ತು ಅನ್ನೋದಕ್ಕೂ ಕೂಡ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಮತ್ತು ವಿಶೇಷವಾಗಿ ಆ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳನ್ನ ನಾವು ನೋಡ್ತಾ ಹೋದ್ರೆ, RTI ನಂತಹ ರೈಟ್ ಟು ಇನ್ಫಾರ್ಮೇಶನ್ ನಿಂದ ಹಿಡಿದು ರೈಟ್ ಟು ಎಜುಕೇಶನ್ ನಿಂದ ಹಿಡಿದು ಈ ರೀತಿಯಂತ ಮಹತ್ವದ ನಿರ್ಧಾರಗಳು, ಮತ್ತು ಇವತ್ತೇನು ಮನ್ರೇಗಾ ಯೋಜನೆ ಇದೆ, ಆ ಮನ್ರೇಗಾ ಯೋಜನೆಯನ್ನು ಕೂಡ ರೂಪಿಸಿದಂತವರು ಮನಮೋಹನ್ ಸಿಂಗ್ ಅವರ ಆಡಳಿತದ ಅವಧಿ ಅನ್ನುವಂಥದ್ದನ್ನ ನಾವು ಇಲ್ಲಿ ನೆನಪು ಮಾಡ್ಕೊಳ್ಬಹುದು. ಹಾಗೇನೆ ಇವತ್ತು ಫುಡ್ ಆಕ್ಟ್ ಏನಿದೆ ಅದು ಕೂಡ ಅಷ್ಟೇನೆ, ಆಹಾರ ಭದ್ರತಾ ಕಾಯ್ದೆ, ಫುಡ್ ಸೆಕ್ಯೂರಿಟಿ ಆಕ್ಟ್ ಏನಿದೆ ಅದನ್ನು ಕೂಡ ಮನಮೋಹನ್ ಸಿಂಗ್ ಅವರ ಆಡಳಿತದ ಅವಧಿಯಲ್ಲೇ ತೆಗೆದುಕೊಳ್ಳಲಾಗಿತ್ತು. ಅವರ ವಿಶ್ವ ಮಾನ್ಯತೆಯನ್ನು ಪಡ್ಕೊಂಡಿದ್ದಂತಹ ಓರ್ವ ಆರ್ಥಿಕ ತಜ್ಞ ಮಾತ್ರ ಅಲ್ಲದೆ ಒಬ್ಬ ಆಡಳಿತಗಾರ ಕೂಡ ಆಗಿದ್ರು. ಅವರ ಬಗ್ಗೆ ಬರಾಕ್ ಒಬಾಮಾ ಅವರು ಕೂಡ ಬಹಳ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರು. ಅವರ ವಿದ್ವತ್ತಿನ ಬಗ್ಗೆ, ಅವರ ಜ್ಞಾನದ ಬಗ್ಗೆ ಬಹಳ ಶ್ಲಾಘನೆಯನ್ನ ವ್ಯಕ್ತಪಡಿಸಿದಂಥದ್ದು ಕೂಡ ನಾವು ಗಮನಿಸಬಹುದು. ಅಂದ್ರೆ ಭಾರತದ ರಾಜಕಾರಣದಲ್ಲಿ ಒಂದು ಹೊಸ ಸ್ವರೂಪದಲ್ಲಿ ಕಾಣಿಸ್ಕೊಂಡಂಥವ್ರು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು. ಅವರನ್ನ ಟೀಕೆ ಮಾಡುವಂತವ್ರೆಲ್ಲರೂ ಕೂಡ ಅವರನ್ನ ರಿಮೋಟ್ ಕಂಟ್ರೋಲ್ ಅಂತ ಹೇಳಿರಬಹುದು, ಅವ್ರನ್ನ ಮೌನ್ ಮೋಹನ್ ಸಿಂಗ್ ಅಂತ ಹೇಳಿರ್ಬಹುದು, ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಅವ್ರಿಗೆ ಟೀಕೆ ಮಾಡಬಹುದು. ಆದ್ರೆ ಅವ್ರು ಯಾರು ಕೂಡ ಅವ್ರನ್ನೋರ್ವ ಭ್ರಷ್ಟ ಅಂತ ಹೇಳುವಂತ ರೀತಿಯಲ್ಲಿ ಯಾರು ಕೂಡ ಟೀಕೆ ಮಾಡಿದಂತಹ ಉದಾಹರಣೆಗಳಿಲ್ಲ. ಅವರ ಆಡಳಿತದ ವೈಖರಿಯ ಬಗ್ಗೆ ಯಾರು ಕೂಡ ಆಡಳಿತದಲ್ಲಿ ಬಹಳ ಲೂಸ್ ಆಗಿರುವಂತಹ ವ್ಯಕ್ತಿ, ಅಂದ್ರೆ ಬಹಳ ಟೈಟ್ ಆದಂತಹ ಅಡ್ಮಿನಿಸ್ಟ್ರೇಷನ್ ಇಲ್ಲದಿರುವಂತಹ ವ್ಯಕ್ತಿ ಅಂತೇಳಿ ಅವರನ್ನು ಟೀಕೆ ಮಾಡುವಂಥದ್ದು ಕಡಿಮೆ. ಅವರು ಮಾತಾಡ್ತಾ ಇಲ್ಲ ಅನ್ನುವಂತಹ ಟೀಕೆಗಳು ಬಂದಂಥದ್ದು ಜಾಸ್ತಿ ಇತ್ತು. ಮತ್ತೆ ಒಂದು ಪ್ರಧಾನಮಂತ್ರಿ ಹುದ್ದೆಯ ಗರಿಮೆಯನ್ನ ಮೇಲ್ಮಟ್ಟಕ್ಕೆ ಕೊಂಡೊಯ್ಯುವಂತಹ ಸಾಲಿನಲ್ಲಿ ನಿಸ್ಸಂಶಯವಾಗಿ ಭಾರತದ ರಾಜಕಾರಣದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಂತೇ ನಿಲ್ತಾರೆ. ಆ ಒಂದು ವ್ಯಕ್ತಿತ್ವವನ್ನ ಅವರು ಈ ದೇಶದ ಮುಂದೆ ಇಟ್ಟಿದ್ರು. ಮತ್ತು ಭಾರತದಲ್ಲಿ ಸಿಖ್ ಸಮುದಾಯದಿಂದ ಪ್ರಧಾನಮಂತ್ರಿಯಾದಂತಹ ಮೊದಲ ವ್ಯಕ್ತಿ ಅನ್ನೋದು ಕೂಡ ಅವರ ಒಂದು ಹೆಗ್ಗಳಿಕೆ. ಹುಟ್ಟಿದ್ದು ಪಾಕಿಸ್ತಾನದ ಭಾಗದಲ್ಲಿ ಜನಿಸಿದಂತವರು ಡಾಕ್ಟರ್ ಮನಮೋಹನ್ ಸಿಂಗ್. ಬಾಲ್ಯದಲ್ಲಿನೇ ಭಾರತದ ವಿಭಜನೆಯ ನಂತರ ಭಾರತಕ್ಕೆ ಬಂದಂತಹ ಕುಟುಂಬ ಅವರದ್ದು. ಅಲ್ಲಿನ ನಂತರ ವಿದ್ಯಾರ್ಥಿಯಾದಂತಹ ಜೀವನದಲ್ಲಿ ಬಹಳ ನಾಚಿಕೆಯ ಸ್ವಭಾವದವರಾಗಿದ್ರಂತೆ. ಮತ್ತು ಸಿಖ್ ಸಮುದಾಯದವರು ಏನು ಕೂದಲನ್ನು ಕೂಡ ಕತ್ತರಿಸುವಂತಿಲ್ಲ, ಈ ರೀತಿಯಾದಂತಹ ಅವರ ಸಮುದಾಯದ ಆಚರಣೆಗಳಿದ್ದಾವೆ. ಇದರಿಂದಾಗಿ ಅವರು ಇಂಗ್ಲೆಂಡ್ ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಒಂದ್ ಕಡೆಯಲ್ಲಿ ಸ್ನಾನ ಮಾಡ್ತಿದ್ರೆ ಮನಮೋಹನ್ ಸಿಂಗ್ ಅವರು ಸಪರೇಟ್ ಆಗಿ ಬಹಳ ದೂರದಲ್ಲೂ ಹೋಗಿ ಸ್ನಾನ ಮಾಡ್ತಾ ಇರ್ತಿದ್ರು. ಅಷ್ಟು ನಾಚಿಕೆಯ ಸ್ವಭಾವ, ತನ್ನ ಕೂದಲನ್ನ ಇವರೆಲ್ಲಿ ಗೇಲಿ ಮಾಡ್ತಾರೋ ಅನ್ನುವಂತಹ ರೀತಿಯ ಸ್ವಭಾವ. ನಂತರ ಅವರು ಹಂತ ಹಂತವಾಗಿ ಭಾರತದ ವಿವಿಧ ಸ್ತರಗಳಲ್ಲಿ ಅವರು ಕೆಲಸ ಮಾಡ್ಕೊಂಡು ಬಂದಂತವ್ರು. ಹೀಗಾಗಿ ಭಾರತದ ಆರ್ಥಿಕತೆಯ ಸ್ವರೂಪಗಳನ್ನ ಬಹಳ ಅದ್ಭುತವಾಗಿ ಅರ್ಥ ಮಾಡ್ಕೊಂಡಂತವ್ರು. ಮತ್ತು ಭಾರತದ ಆರ್ಥಿಕತೆಯನ್ನ ಅದರಲ್ಲಿರುವಂತಹ ವಿಶೇಷವಾಗಿ ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ ಏನಿದೆ, ಇವರನ್ನ ಆರ್ಥಿಕ ಶಕ್ತಿಯಲ್ಲಿ, ಆರ್ಥಿಕ ಚಕ್ರ ತಿರುಗಿಸುವಂತಹ ವೇಳೆಯಲ್ಲಿ ಅವರನ್ನು ಹೇಗೆ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಕೂಡ
ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಂತವರು ಡಾಕ್ಟರ್ ಮನಮೋಹನ್ ಸಿಂಗ್. ಮತ್ತು ಲೈಸೆನ್ಸ್ ರಾಜ್ ನಲ್ಲಿದ್ದಂತಹ ಭಾರತದ ಆರ್ಥಿಕ ವ್ಯವಸ್ಥೆ ಏನು ಅಲ್ಲಿ ಅದರಿಂದಾಗಿ ಬಹಳ ಕಂಟ್ರೋಲ್ ನಿಲ್ತು, ಅವುಗಳನ್ನ ತೆಗೆದು ಮುಕ್ತ ಆರ್ಥಿಕತೆಯ ಕಡೆಗೆ ಭಾರತವನ್ನ ತೆರೆದುಕೊಂಡಿದ್ದರಿಂದಾಗಿ ಇವತ್ತು ಅಭಿವೃದ್ಧಿಯ ವೇಗ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಿಕ್ಕೋದಿಕ್ಕೆ ಅದರ ಒಂದು ಚಾಲನ ಶಕ್ತಿಯಾಗಿದ್ದಂತವರು ಡಾಕ್ಟರ್ ಮನಮೋಹನ್ ಸಿಂಗ್. ಅಷ್ಟೇ ಅಲ್ಲದೆ ಅವರ ವಿದೇಶಾಂಗ ಅವರ ಆಡಳಿತದ ಅವಧಿಯಲ್ಲಿನೇ ಈಗ ಬ್ರಿಕ್ಸ್ ನಂತಹ ಒಂದು 5 ದೇಶಗಳು ಒಗ್ಗೂಡಿರುವಂತಹ ಒಂದು ಶೃಂಗ ಸಭೆಗಳು ನಡೆಯೋದಕ್ಕೆ ಕಾರಣ ಆಗಿರುವಂತದ್ದು ಕೂಡ ಇಂಥದ್ದೊಂದು ಮಿತ್ರತ್ವವನ್ನ ಈ ದೇಶಗಳ ನಡುವೆ ಅಂದ್ರೆ ಆರ್ಥಿಕತೆಯಲ್ಲಿ ಪ್ರಗತಿ ಹೊಂದುತ್ತಾ ಇರುವಂತಹ ರಾಷ್ಟ್ರಗಳ ನಡುವೆ ಒಂದು ಬ್ರಿಕ್ಸ್ ಒಕ್ಕೂಟವನ್ನ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಮನಮೋಹನ್ ಸಿಂಗ್ ಅವರ ಕೊಡುಗೆ ಬಹಳ ಮಹತ್ವದ್ದಾಗಿತ್ತು, ಅವರ ನಿಲುವು ಕೂಡ ಬಹಳ ಮಹತ್ವದ್ದಾಗಿತ್ತು. ಹೀಗೆ ಅನೇಕ ವಿಚಾರಗಳಲ್ಲಿ ಮನಮೋಹನ್ ಸಿಂಗ್ ಅವರು ಭಾರತದ ರಾಜಕಾರಣ, ಭಾರತದ ಇತಿಹಾಸ ಅವರನ್ನ ನೆನಪು ಮಾಡಿಕೊಳ್ಳುವಂತಹ ರೀತಿಯಲ್ಲಿ ಬಹಳಷ್ಟು ಹೆಗ್ಗುರುತುಗಳನ್ನು ಬಿಟ್ಟು ಹೋದಂತಹ ವ್ಯಕ್ತಿತ್ವ ಡಾಕ್ಟರ್ ಮನಮೋಹನ್ ಸಿಂಗ್ ಅವರದ್ದು. ವಿಶೇಷವಾಗಿ ಭಾರತದ ಆರ್ಥಿಕತೆಯ ದೃಷ್ಟಿಯಿಂದ ಅವರನ್ನ ಭಾರತ ಇನ್ನೂ ಅನೇಕ ದಶಕಗಳ ಕಾಲವೂ ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ನೆನಪು ಮಾಡ್ಕೊಳ್ಳುವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಅತಿಶಯೋಕ್ತಿಗಳಿಲ್ಲ. ಅದು ನಿಶ್ಚಿತವಾಗಿ ಇರುವಂತದ್ದೇನೆ. ಇವತ್ತು ದೀರ್ಘಕಾಲದಿಂದ ಅವರಿಗೆ ಹುಷಾರಿರ್ಲಿಲ್ಲ, ಏನು ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಹೀಗಾಗಿ ಇವತ್ತು ನಿಧನರಾಗಿದ್ದಾರೆ ಡಾಕ್ಟರ್ ಮನಮೋಹನ್ ಸಿಂಗ್. ಧನುಶ್ರೀ, ಥ್ಯಾಂಕ್ ಯು ಹರಿಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.